ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ನನ್ನ 3ನೇ ವ್ಲಾಗ್ ಆಗಿರುತ್ತೆ ನನ್ನ ಹೊಸ ಯೂಟ್ಯೂಬ್ ಚಾನಲಲ್ಲಿ. ಇದು ಫ್ರೈಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಇವತ್ತು ಆರುಷಿಗೆ ಯಕ್ಷಗಾನ ಸ್ಟೇಜ್ ಪರ್ಫಾರ್ಮೆನ್ಸ್ ಇತ್ತು. ಆರುಷ್ ಅಂತೂ ತುಂಬಾ ಖುಷಿಯಾಗಿದ್ದ. ಅವನಿಗೆ ಈ ಥರ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡೋದಂದರೆ ತುಂಬ ಇಷ್ಟ. ಇದು ನಮ್ಮ ಸಂಸ್ಕೃತಿಯ ಹೆಮ್ಮೆಯ ಕಲೆಯಾದ ಯಕ್ಷಗಾನ. ಯಕ್ಷಗಾನ ಅಂದರೆ ಕೇವಲ ನೃತ್ಯ ಅಲ್ಲ, ಇದು ಸಂಗೀತ, ಅಭಿನಯ ಹಾಗೂ ವೇಷಭೂಷಣ ಹಾಗೂ ಕತೆ ಹೇಳುವ ಅದ್ಭುತ ಒಂದು ಸಂಯೋಜನೆ ಅಲ್ವಾ. ಹಾಗೂ ಇದೊಂದು ಕರಾವಳಿ ಭಾಗದ ಗೌರವ ಕೂಡ ಹೌದು. ನನಗಂತೂ ಇವತ್ತು ತುಂಬ ಸ್ಪೆಷಲ್ ದಿನ, ಯಾಕಂದರೆ ಆರುಷ್ ಯಕ್ಷಗಾನ ವೇದಿಕೆಗೆ ಕಾಲಿಟ್ಟಿದ್ದಾನೆ. ಯಕ್ಷಗಾನದಲ್ಲಿ ಹಲವು ಕಲಿಕೆಗಳಿವೆ. ತಾಳ, ಹೆಜ್ಜೆ, ಮುಖಭಾವನೆ ಹಾಗೂ ಸಂಭಾಷಣೆ ಮತ್ತು ವೇದಿಕೆ ಮೇಲೆ ಆತ್ಮವಿಶ್ವಾಸದಿಂದ ನಿಲ್ಲುವ ಕಲಿಕೆ ಕೂಡ ಇದರಲ್ಲಿದೆ. ಈ ಕಲೆಯ ಮೂಲಕ ಮಕ್ಕಳು ಶಿಸ್ತು, ಗುಣ ಹಾಗೂ ತಂಡದಲ್ಲಿ ಕೆಲಸ ಮಾಡುವ ಗುಣ ಹಾಗೂ ಧೈರ್ಯವನ್ನು ಕೂಡ ಕಲಿಯುತ್ತಾರೆ. ಇದಕ್ಕಾಗಿಯೇ ಯಕ್ಷಗಾನ ಅಂದರೆ ತುಂಬ ಮುಖ್ಯ. ಇನ್ನೇನಾದರೂ ಬಹ್ರೇನಲ್ಲಿದ್ದು ಮಕ್ಕಳನ್ನ ನೀವು ಯಕ್ಷಗಾನಕ್ಕೆ ಜಾಯಿನ್ ಮಾಡಿಲ್ಲ ಅಂದರೆ ನೀವು ಕನ್ನಡ ಸಂಘಕ್ಕೆ ಜಾಯಿನ್ ಆಗಿ ಫ್ರೀಯಾಗಿ ಯಕ್ಷಗಾನ ಕ್ಲಾಸನ್ನು ನೀವು ತಗೊಳ್ಬೋದು. ಅಲ್ಲಿ ಹಲವಾರು ಎಂಟರ್ಟೈನ್ಮೆಂಟ್ಗಳಿವೆ ಮಕ್ಕಳಿಗೆ. ಸೊ ಹಾಗಾಗಿ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಇಲ್ಲಿ ಬಹ್ರೇನಲ್ಲಿ ಅಥವಾ ಔಟ್ ಆಫ್ ಕಂಟ್ರಿಯಲ್ಲಿ ಮಕ್ಕಳಿಗೆ ಒಳಗಡೆನೇ ಇರೋದರಿಂದ ಜಾಸ್ತಿಯಾಗಿ ಹೊರಗಡೆ ಆಟ ಆಡಲಿಕ್ಕೆ ಸಿಗೋದಿಲ್ಲ. ಸೊ ಅವರಿಗೆ ನಮ್ಮ ಸಂಸ್ಕೃತಿ ಕಲೆಯ ಬಗ್ಗೆ ತಿಳಿಸೋದು ತುಂಬ ಮುಖ್ಯ. ಸೊ ಇದಕ್ಕೆ ಯಾರೆಲ್ಲ ಇನ್ನೂ ಜಾಯಿನ್ ಆಗಿಲ್ಲ ಜಾಯಿನ್ ಆಗ್ಬೋದು. ಇನ್ನು ಆರುಷಿಗೆ ಲಾಸ್ಟ್ ಟೈಮು ರನ್ನಿಂಗ್ ರೇಸಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ಹಾಗೂ ಪೊಟೆಟೊ ರೇಸಲ್ಲಿ ಸೆಕೆಂಡ್ ಪ್ರೈಸ್ ಸಿಕ್ಕಿತ್ತು. ಸೊ ಹಾಗಾಗಿ ಅವನಿಗೆ ಪ್ರೈಸ್ ಕೂಡ ಸಿಕ್ಕಿತ್ತು. ತುಂಬ ಖುಷಿಯಾದ ದಿನ ಇವತ್ತು ನಮಗೆ. ನಾನಿಲ್ಲಿ ಬಹ್ರೇನಲ್ಲಿ ಏನೇ ಪ್ರೋಗ್ರಾಮ್ ಆದರೂ ವ್ಲಾಗ್ ಮಾಡ್ತೀನಿ, ಇಲ್ಲಾಂದರೆ ವಿಡಿಯೋ ಎಲ್ಲ ಶೇರ್ ಮಾಡ್ತೀನಿ ಫ್ಯಾಮಿಲಿಗೆ, ಫ್ರೆಂಡ್ಸಿಗೆ. ಸೊ ಅವರೆಲ್ಲ ಹೇಳ್ತಾರೆ ನೀವು ಒಳ್ಳೆ ಕಂಟ್ರಿಯಲ್ಲಿದ್ದೀರಾ ಅಂತ, ಯಾಕಂದರೆ ಎಲ್ಲ ಫೆಸಿಲಿಟಿ ಕೂಡ ಇದೆ, ಎಲ್ಲ ಪ್ರೋಗ್ರಾಮ್ ಎಲ್ಲ ನೀವು ಮಾಡ್ತಾ ಇರ್ತೀರಾ. ನಮಗಿಂತ ಜಾಸ್ತಿಯಾಗಿ ನೀವೇ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇರ್ತೀರಾ. ನಾವು ಊರಲ್ಲಿದ್ದು ಅಷ್ಟೊಂದು ಪ್ರೋಗ್ರಾಮ್ ಎಲ್ಲ ಇರೋದಿಲ್ಲ ಅಂತ ಹೇಳ್ತಾರೆ. ಹೌದು, ನಮಗೆ ವೀಕೆಂಡ್ ಬಂದರೆ ಏನಾದರೂ ಪ್ರೋಗ್ರಾಮ್ ಇಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವೆಲ್ಲ ಲಕ್ಕಿ ಅಲ್ವಾ ಬಹ್ರೇನಲ್ಲಿ ಇರೋರು. ಮತ್ತು ನಾನು ಕೆಲವು ಮಕ್ಕಳದ್ದು ಕೂಡ ಕ್ಯಾಪ್ಚರ್ ಮಾಡಿದ್ದೆ ವಿಡಿಯೋ. ತುಂಬ ವಿಡಿಯೋ ಮಾಡಲಿಕ್ಕಾಗಿಲ್ಲ, ಎಷ್ಟು ನನ್ನ ಕೈಗೆ ಸಿಕ್ಕಿದೆ ಅಷ್ಟು ವಿಡಿಯೋನ ನಾನು ಹಾಕಿದ್ದೀನಿ. ಇವರು ಒಂದೇ ಮೊಮೆಂಟು ಮಾಡಿದ್ದಾರೆ, ಆದರೆ ತುಂಬ ಚೆನ್ನಾಗಿತ್ತು ಮೊಮೆಂಟು, ಕ್ಯೂಟಾಗಿತ್ತು. ಇನ್ನು ಇಲ್ಲಿ ಕನ್ನಡ ಕ್ಲಾಸ್ ಕೂಡ ಇದೆ, ಫ್ರೀಯಾಗಿ ಕನ್ನಡ ಕ್ಲಾಸ್ ಕೂಡ ಹೇಳಿಕೊಡ್ತಾರೆ ಎವ್ರಿ ಫ್ರೈಡೇ. ಬಹ್ರೇನಲ್ಲಿ ಎಷ್ಟು ಊರಿನವರಿದ್ದಾರೆ ನೋಡಿ, ಎಲ್ಲ ಕನ್ನಡಿಗಸ್, ಎಲ್ಲ ತುಳುವಾಸ್, ಎಲ್ಲರೂ ಬಂದು ಸೇರುವ ಒಂದು ಸುಂದರ ವೇದಿಕೆಯಾಗಿದೆ ಕನ್ನಡ ಭವನ. ಕೇಂದ್ರದ ಯಕ್ಷ ಶಿಕ್ಷಣದ ವಿದ್ಯಾರ್ಥಿಗಳು ಪ್ರಪ್ರಥಮ ಬಾರಿಗೆ ಗುರು ಹಿರಿಯರ ಆಶೀರ್ವಾದ, ದೇವರ ಅನುಗ್ರಹದೊಂದಿಗೆ ಗೆಜ್ಜೆ ಕಟ್ಟಿ ರಂಗವನ್ನು ಏರುವಂಥ ಒಂದು ಅವಕಾಶ ಯಕ್ಷಗಾನ ರಂಗದಲ್ಲಿ ಇಂದು ದೇವರು ಒದಗಿಸಿಕೊಟ್ಟಿದ್ದಾರೆ ನಮಗೆ. ಇಂತಹ ಇದೊಂದು ಬಹಳ ಪವಿತ್ರವಾದಂಥ ವಿಶೇಷವಾದಂತಹ ದಿನ. ಜೀವನ ಪೂರ್ತಿ ನಾವು ನೆನಪಿನಲ್ಲಿ ಇಡಬೇಕಾದಂಥ ದಿನ. ಪ್ರಥಮವಾಗಿ ಗೆಜ್ಜೆ ಕಟ್ಟುವುದು ಕೂಡ ಒಂದು ಯೋಗ. ಇಂಥ ಯೋಗ ಮತ್ತೆ ಮತ್ತೆ ನಿಮಗೆಲ್ಲರೂ ಸಿಗಲಿ, ಗುರು ಹಿರಿಯರ ಆಶೀರ್ವಾದ ಇರಲಿ ಅಂತ ಹೇಳಿ ದೇವರ ಎದುರು ನಾವು ಈ ಗೆಜ್ಜೆಯನ್ನು ನಿಮ್ಮ ಕೈಗೆ ಕೊಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಸ್ವೀಕರಿಸಿದನ್ನು ಮೊದಲಿಗೆ ನಿಮಗೆ ಯಕ್ಷ ಶಿಕ್ಷಣವನ್ನು ನೀಡಿದಂತಹ ಗುರುಗಳು ಯಾರಿದ್ದಾರೆ, ಜೀವಿತೇಶ್ ಪೂಜಾ, ಮೋಹನ್ ಎಡದೀರು, ಇವರಿಂದ ಆಶೀರ್ವಾದವನ್ನು ಪಡ್ಕೊಂಡು, ತಂದೆ ತಾಯಿ ಅವ್ರ ಕೈಯಿಂದ ಆಶೀರ್ವಾದ ಗೆಜ್ಜೆ ಪಡ್ಕೊಂಡು ಮತ್ತು ತಮ್ಮ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಸ್ಕೊಳ್ಬೇಕು. ನಮ್ಮಲ್ಲಿ ಸಂಪತ್ ಶೆಟ್ಟಿ ಇದ್ದಾರೆ, ಮೋಹನ್ ಎಡದೀರು ಇದ್ದಾರೆ. ಇವರೆಲ್ಲ ಗೆಜ್ಜೆ ಕಟ್ಟಲಿಕ್ಕೆ ನಿಮಗೆ ಸಹಕಾರ ಮಾಡ್ತಾರೆ. ದೇವರಿಗೆ ಕೈ ಮುಗಿದು ಗೆಜ್ಜೆಯನ್ನು ತಗೊಂಡು ಹೋಗಿ ಗುರು ಹಿರಿಯರ ಕೈಗೆ ಅವರಿಗೆ ಅದನ್ನು ಕೊಟ್ಟು ಅವ್ರ ಕೈಯಿಂದ ಆಶೀರ್ವಾದ ಪಡ್ಕೊಂಡು, ತಂದೆ ತಾಯಿಯಿಂದ ಆಶೀರ್ವಾದ ಪಡ್ಕೊಂಡು ಗೆಜ್ಜೆ ಕಟ್ಕೊಳ್ಳಿ. ಯಥಾಸಾಧ್ಯ ಕಾಣಿಕೆಯನ್ನು ನಿಮ್ಮ ಗುರುಗಳಿಗೆ ಕೊಡ್ಬೋದು, ಕೊಡದಿದ್ದರೂ ತೊಂದರೆ ಇಲ್ಲ. ನೆಕ್ಸ್ಟ್ ಕ್ಲಾಸ್ ಯಾವಾಗ ಕಂಪ್ಲೀಟ್ ಆಗ್ತದೆ ಅವಾಗ ಕೊಡ್ಬೋದು ಅಂತ ಹೇಳಿ ಈ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಪ್ರದರ್ಶನ ಇವತ್ತು
ಕನ್ನಡ ಸಂಘದ ಈ ಸಭಾಂಗಣದಲ್ಲಿ ರಂಗವೇದಿಕೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಮೂಡಿಬರಲಿ. ಅನೇಕ ವರ್ಷಗಳ ಕಾಲ ಒಬ್ಬ ಒಳ್ಳೆಯ ನಾಗರಿಕರಾಗುವುದರ ಜೊತೆಗೆ ಒಳ್ಳೆಯ ಕಲಾವಿದರಾಗಿ ಕೂಡ ನೀವು ನಿಮ್ಮ ಕಲಿಸಿದವರಿಗೂ ನಿಮ್ಮ ಹೆತ್ತವರಿಗೂ ಒಳ್ಳೆಯ ಹೆಸರನ್ನು ತಂದುಕೊಡಿ. ತಾಯ್ನಾಡು ಭಾರತಕ್ಕೆ ಒಳ್ಳೆಯ ಹೆಸರು ನಿಮ್ಮನ್ನಾಗಿ ಬರಲಿ ಅಂತ ಹೇಳಿ ದೇವರನ್ನು ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇದು ಪೂರ ಲೈನ್ ಉಳಿದು ಎಲ್ಲ ಲೈನಲ್ಲಿ ಪುಷ್ ಮಾಡ್ಕೊಡ್ತು ಸ್ಲೋಲಿ ಬಿಡ್ಪಲ್ಲಮ್ಮ. ಅಲ್ಲ ಬೇರೆ ಕೊಡ್ತಾರೆ ಮನೆ ಹನ್ನೊಂದೇ ಮೂಲೆ ಅಂತ ಓಕೆನಾ ರೈಟ್ ಓಕೆತಾ ಸರಿ 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 ಸರ್ ನಮ್ಮ ಉಡುಪಿ, ಕುಂದಾಪುರ, ಮಂಗಳೂರು ಆ ಪರಿಸರದಲ್ಲಿ पद्मनाभं सुरेशं विश्वाधारं गगनसदृशं भार्गवनादे
ಆಗಿ ರಾಮನಾಗಿ ಬಲ್ಲ ಬಲ್ಲ ವಿಶಾಲ ಬಲ್ಲ ಸುಂದರ ಮುಷ್ಟಿಕಾಸುರ ಚಾಣೂರ ಬಲ್ಲ ಬಲ್ಲ ವಿಶಾಲ ಬಲ್ಲಯ ಪೀಠ ಕಾಳಿಕನಂದನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಶಿಷ್ಟ ಜಲಪಾಲ ಸಂಕಲ್ಪ ಕಲ್ಪ ಕಲ್ಪ ಶತಕೋಟಿ ಅಸಮ ಪರಾಭವ ಧೀರ ಮುನಿಗಣ ವಿಕಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ ಮಧುರ ಮಧುರ ರತಿ ಸಾಹಸ ಸಾಗಸ ವ್ರತ ಯುವತಿ ಜನಮಾನಸ ಪೂಜಿತ ವ್ರತ ಯುವತಿ ಜನಮಾನಸ ಪೂಜಿತ ವ್ರತ ಯುವತಿ ಜನಮಾನಸ ಪೂಜಿತ ನಾಯಕ ರಾಜೀವಲೋಚನ ರಮಣನೆ ಬೆಳಗಾಯ್ತು ಏನೆನ್ನೋದ ನಿದ್ರೆ ಸಾಕೆನ್ನೋದ ಬೇಗ ಏನೆನ್ನೋದ ಆವಾಗಲೇ ಹೇಳಿದಾಗೆ ನಮ್ಮದು ಯಕ್ಷಗುರು ದೀಪಕ್ ರಾವ್ ಪೇಜಾವರ ಹೋದ್ಮೇಲೆ ಕಳೆದ ಜುಲೈ 2025 ಅಲ್ಲಿ ಈ ಟೀಮ್ ಫಾರ್ಮ್ ಆಗಿರೋದು, ಕರೆಕ್ಟ್ ಅಲ್ಲ? ಆ ಟೀಮಲ್ಲಿ ನಾನು ಆವಾಗಲೇ ಹೇಳಿದೆ ಕನ್ನಡವನ್ನು ಉಚಿತವಾಗಿ ಹೇಳ್ಕೊಡ್ತಾರೆ ಅಂತ. ಸೊ ಯಕ್ಷಗಾನ ಕಲೆಯನ್ನು ಮೋಹನ್ ರೆಡ್ಡಿ ಮತ್ತು ಜೀವಿತ್ ಅವರು ಒಟ್ಟಾಗಿ ಯಕ್ಷಗಾನ ಕಲೆಯನ್ನು ಅವರು ಉಚಿತವಾಗಿ ಹೇಳಿಕೊಡ್ತಾ ಇದ್ದಾರೆ ಎವ್ರಿ ಫ್ರೈಡೆ. ಸೊ ಅವರೊಂದಿಗೆ ಎಲ್ಲ ಪೇರೆಂಟ್ಸ್ ಇವಾಗ ನೋಡಿರ್ಬೋದು ಹೊಸ ಟ್ರೆಂಡಲ್ಲಿ ಆರ್ಟ್, ಡ್ಯಾನ್ಸ್, ಕರಾಟೆ, ಮಾರ್ಷಲ್ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ತನ್ನ ಮಕ್ಕಳನ್ನು ಯಕ್ಷಗಾನ ಕಲೆಗೆ ಸೇರಿಸೋದು ತುಂಬ ಅಪರೂಪ. ಸೊ ಹಾಗೆ ಇಲ್ಲಿ ಎಷ್ಟು ಜನ ಎರಡು ಮಾತಾಡೋಕ್ಕೆ ಇಷ್ಟ ಇದೆ. ಎಲ್ಲರಿಗೂ ನಮಸ್ಕಾರ. ಯಕ್ಷಗಾನ ಕಲೆ ಅಂದರೆ ಒಂದು ದೈವ ಕಲೆ. ಅದನ್ನು ನಾವು ಎಷ್ಟು ಪೂಜಿಸ್ತೇವೆ, ಅದರಷ್ಟು ನಾವು ಸೇವೆಯನ್ನು ಮಾಡ್ತೇವೆ, ನಮಗೆ ದೇವರು ಅಷ್ಟೇ ಒಳ್ಳೆಯದನ್ನು ಕೂಡ ಮಾಡ್ತಾರೆ. ಅದೇ ರೀತಿ ನಮ್ಮ ಎಲ್ಲ ಯಕ್ಷಗಾನ ಪ್ರೇಮಿಗಳು ತಮ್ಮ ಮಕ್ಕಳನ್ನು ಕಳಿಸಿ ನಮ್ಮ ಯಕ್ಷಗಾನ ಕ್ಲಾಸಿಗೆ ಕಳಿಸ್ತಾ ಇದ್ದಾರೆ, ಯಕ್ಷಗಾನ ಕೇಂದ್ರಕ್ಕೆ. ಇದರ ಮುಖ್ಯವಾಗಿ ನಮ್ಮ ಜೀವಿತ ಪೂಂಜ ಇದೆಲ್ಲವನ್ನು ಹೇಳಿಕೊಡೋದ್ರೆ ನಾನೊಬ್ಬ ಹಳೆ ಯಕ್ಷಗಾನ ಕಲಾವಿದ, ಅಲ್ಲದೆ ಬಹರೇನ್ ಯಕ್ಷಗಾನ ಕನ್ನಡ ಸಂಘದಲ್ಲಿ ಯಕ್ಷಗಾನ ಆರಂಭದಿಂದ ಇದ್ದವ ನಾನೊಬ್ಬ ಕಲಾವಿದ. ಯಾವುದರೆ 94ರಿಂದ ನಾನಿಲ್ಲಿ ಕನ್ನಡ ಸಂಘದಲ್ಲಿ ಯಕ್ಷಗಾನದಲ್ಲಿ ನನ್ನ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ಆದರೆ ಇಷ್ಟು ಮಕ್ಕಳನ್ನು ಕಲಿಸಿದಲ್ಲಿ ಮುಖ್ಯವಾಗಿ ಅದರ ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಂಡದ್ದು ನಮ್ಮ ಜೀವಿತ ಪೂಂಜ. ಯಾಕೆಂದರೆ ನಿಜವಾಗಿ ನಾನು ಹೇಳ್ತೇನೆ, ನಾನು ಪ್ರತಿಯೊಂದು ಯಕ್ಷಗಾನ ಕ್ಲಾಸಿಗೆ ತಪ್ಪದೆ ಬರ್ತೇನೆ. ಜೀವಿತ ಪೂಂಜ ಅವರು ಹೇಳಿದಾಗ ನಾನು ಫುಲ್ ಸಪೋರ್ಟ್ ಮಾಡ್ತೇನೆ. ಇನ್ನು ಮುಂದೆ ಕೂಡ ನಮ್ಮ ಈ ಯಕ್ಷಗಾನಕ್ಕೆ ನಾವೆಲ್ಲರೂ ಸೇರಿಕೊಂಡು ಪೂರ್ಣತರ ಸಹಕಾರವಿತ್ತು. ನಮ್ಮ ಕನ್ನಡ ಸಂಘದಲ್ಲಿ ಇನ್ನು ಮುಂದೆಯೂ ಕೂಡ ನಮ್ಮ ಯಕ್ಷಗಾನ ಕಲೆಯನ್ನು ಒಳ್ಳೆಯ ರೀತಿಯಿಂದ ಉಳಿಸುವಂತೆ ಬೆಳೆಸುವಂತೆ ಎಲ್ಲರೂ ಸೇರಿ ಸಹಕರಿಸೋಣ ನನ್ನ ವಿನಂತಿಯನ್ನು ಮಾಡ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜಯ ಯಕ್ಷಗಾನ ಕಲಾವಿದ. ಥ್ಯಾಂಕ್ ಯು ಮೋಹನಣ್ಣ. ಇವರು ಹಿಂದೆ ಇದ್ದಾರೆ, ಯಕ್ಷಗಾನ ಮಹಾಪೋಷಕರಂತ ಹೇಳ್ಬೋದು. ಎಲ್ಲ ಟೀಮ್ ಬೆನ್ನೆಲುಬಾಗಿ ನಿಂತಿರೋರು ನಮ್ಮ ಜನರಲ್ ಸೆಕ್ರೆಟರಿ ಅದರ ರಾಮ್ ಪ್ರಸಾದ್ ಅಮ್ಮನವರು. ಇವರನ್ನು ವೇದಿಕೆ ಮೇಲೆ ಎಫರ್ಟ್ ಇರಲಿ ಈ ಕನ್ನಡ ಸಂಘದಲ್ಲಿ. ಈ ಕನ್ನಡ ಸಂಘದ ಒಂದು ಸಪೋರ್ಟ್ ಯಕ್ಷಗಾನಕ್ಕೆ ಯಾವಾಗಲೂ ಇದ್ದಿದೆ. ಆ ಸಪೋರ್ಟಲ್ಲಿ ಎಲ್ಲ ಈ ಕಲಾವಿದರು ಮತ್ತು ಬೆಳೆಯಲಿ ಅಂತ ಆಶಿಸುತ್ತಾ ಓವರ್ ಟು. ನಮಸ್ಕಾರ. ಮಾತಾಡುವವರು ಎಲ್ಲ ಮಾತಾಡಿ ಆಗಿದೆ. ಯಕ್ಷಗಾನ ವಿಶ್ವಗಾನ ಅಷ್ಟೇ. ತುಂಬ ದಿಸ್ ಈಸ್ ಎಕ್ಸ್ಪೀರಿಯನ್ಸ್ ಗೈಸ್, ದಿಸ್ ಈಸ್ ಕಾಲ್ಡ್ ಎಕ್ಸ್ಪೀರಿಯನ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಪುಟಾಣಿಗಳ. ಇನ್ನೊಂದು ನೆಕ್ಸ್ಟ್ ಆ್ಯನ್ಯುವಲ್ ಡೇ ಅಲ್ಲಿ ಇದಕ್ಕಿಂತ ದಮ್ದಾರ್ ಪರ್ಫಾರ್ಮೆನ್ಸ್ ಬೇಕು. ಈ ನನ್ನ ಪುಟ್ಟ ವ್ಲಾಗ್ನ ನೀವೆಲ್ಲರೂ ಇಷ್ಟಪಟ್ಟಿದ್ದೀರ ಅಂತ ಭಾವಿಸ್ತೀನಿ ನಾನು. ಇನ್ನು ಸುದಿಗೂ ಕೂಡ ರನ್ನಿಂಗ್ ರೇಸಲ್ಲಿ ಪ್ರೈಸ್ ಸಿಕ್ಕಿತ್ತು, ಸೊ ಅದು ಇವತ್ತು ಕೊಡ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿರೋರಿಗೆ ತುಂಬ ಥ್ಯಾಂಕ್ ಯು. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.